ಮಾವಿನಕಾಯಿಯ ಒಂದು ಹೆಸರು ಕೇಳಬೇಕಾದ್ರೆ ಬಾಯಲ್ಲಿ ನೀರು ಬರ್ತದೆ. ಸೊ ತಿನ್ನುವಾಗ ಇನ್ನೂ ಬರ್ತಾ ಇದೆ ನನಗೆ. ಚೆನ್ನಾಗಿದೆ ತಂಬುಳಿ, ಫ್ರೆಶ್ ಆಗಿ ಬಿದ್ದಿತ್ತು. ಇದನ್ನು ನಾನೀಗ ತಂಬುಳಿ ಮಾಡ್ತಾ ಇದ್ದೇನೆ. ತಂಬುಳಿಗೆ ಅದರಲ್ಲಿ ಸ್ನಾನ ಮಾಡುವಷ್ಟು ಹಾಕಬೇಕು, ಆವಾಗ ಟೇಸ್ಟ್. ನಮಸ್ತೆ ಫ್ರೆಂಡ್ಸ್, ನಾನು ಭಾವನಾ. ವೆಲ್ಕಮ್ ಟು ಭಾವಲೋಕ. ನಮ್ಮ ಹೋಮ್ ಪ್ರಾಡಕ್ಟ್ಸನ್ನು ನೀವು ಪಡ್ಕೊಳ್ತಾ ಇದ್ದೀರಾ, ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪ್ರಾಡಕ್ಟ್ಸನ್ನು ಖರೀದಿ ಮಾಡಿ ಅದು ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ, ಅದರ ಟೇಸ್ಟ್ ಹೇಗಿದೆ, ಹಾಗೆ ಜಾಸ್ತಿ ಇದನ್ನು ಎಂಜಾಯ್ ಮಾಡಬೇಕು ಜನರು ಅಂತ ನಮ್ಮ ಆಸೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರಲಿ. ನಾವು ಯೂಸ್ ಮಾಡೋದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮಾತ್ರ, ಯಾಕಂದರೆ ನಮ್ಮ ಉದ್ದೇಶ ಎಲ್ಲರಿಗೂ ಒಳ್ಳೆಯ ಕ್ವಾಲಿಟಿ ಫುಡ್ ರೀಚ್ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ. ನಮ್ಮ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಹಾಗೆ ಸಹಕಾರ ಯಾವತ್ತೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಈ ಮಾವಿನಕಾಯಿ ನನಗೆ ಸಿಕ್ಕಿದ್ದು, ಕೆಲಸ ಮುಗಿಸಿ ಬರಬೇಕಾದ್ರೆ ನನಗೆ ಸಿಕ್ತು. ಇದು ಫ್ರೆಶ್ ಆಗಿ ಬಿದ್ದಿತ್ತು. ಇದನ್ನು ನಾನೀಗ ತಂಬುಳಿ ಮಾಡ್ತಾ ಇದ್ದೇನೆ. ಈ ಮಾವಿನಕಾಯಿ ಅಂತ ಹೇಳಿದರೆ ಎಲ್ರಿಗೆ ಸಹ ಬಾಯಲ್ಲಿ ನೀರು ಬರ್ತದೆ. ನನಗೆ ಸಹ ಮಾವಿನಕಾಯಿ ಅಂತ ಕೇಳಿದರೆ ಸಾಕು. ಅದರ ತಂಬುಳಿ ಅಂತೂ ಸೂಪರ್. ನನ್ನ ಅತ್ತೆ ಒಬ್ಬರು ಮಾಡ್ತಾರೆ, ನನ್ನ ಅಪ್ಪನ ಅಕ್ಕ, ಸೂಪರಾಗಿ ಮಾಡ್ತಾರೆ. ನಾನು ಅದನ್ನು ರೆಸಿಪಿಯನ್ನು ಕಲಿತು ಇವಾಗ ಮಾಡಬೇಕಂತ ಟ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಇದರ ಸಿಪ್ಪೆಯನ್ನು ತೆಗಿಬೇಕು. ಈ ಸಿಪ್ಪೆ ಹಾಕಿದರೆ ತಂಬುಳಿ ಕಲರ್ ಕೂಡ ಗ್ರೀನ್ ಆಗ್ತದೆ, ಹಾಗೆ ಈ ಸಿಪ್ಪೆಗೆ ಒಂದು ಚೊಗರಿನ ಅಂಶ ಇರ್ತದೆ, ಹಾಗೆ ತಂಬುಳಿ ಕೂಡ ಅಷ್ಟು ಟೇಸ್ಟ್ ಆಗೋದಿಲ್ಲ. ಈ ಥರ ಸಿಪ್ಪೆ ತೆಗೆದು ಇದರ ಕೋಗಿಲೆಯನ್ನು ಕೂಡ ತೆಗಿಬೇಕು. ಈ ಕೋಗಿಲೆ ಅಂದರೆ ಇದರ ಒಳಗಿನ ಭಾಗ ಇರ್ತದಲ್ಲ, ಇದನ್ನು ನಾವು ಕೋಗಿಲೆ ಅಂತ ಹೇಳ್ತೇವೆ. ಕೋಗಿಲೆ ಅಂತ ನೀವೇನಂತ ಹೇಳ್ತೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ಒಂದೊಂದು ಕಡೆಯಲ್ಲಿ ಒಂದೊಂದು ವರ್ಡ್ ಇರ್ತದೆ. ಈ ಕೋಗಿಲೆ ಅನ್ನೋದು ಯಾಕೆ ಹೇಳ್ತಾರೆ ಅಂತ ನನಗೂ ಗೊತ್ತಿಲ್ಲ. ಆ ವರ್ಡ್ ಯಾಕೆ ಇದರ ಒಳಗಿಂದಕ್ಕೆ ಬಂತದ್ದು ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ದರೆ ನನಗೂ ಹೆಲ್ಪ್ ಆಗ್ತದೆ. ಸೊ ಈ ಥರ ಇದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು. ತುಂಬ ಏನು ಹಾಕೋದು ಬೇಡ. ಈಗ ಹುಳಿ ಮಾವಿನಕಾಯಿ ಆದರೆ ಸಣ್ಣ ತುಂಡು ಸಾಕು. ಇದು ನಾರ್ಮಲ್ ಇದೆ, ತುಂಬ ಹುಳಿ ಅಂತ ಇಲ್ಲ. ಸೊ ನಾನೊಂದು ಹಾಕ್ತೇನೆ ಫುಲ್. ಈಗ ಎಲ್ಲ ಕಡೆಯಲ್ಲೂ ಮಾವಿನಕಾಯಿ ಇದ್ದೇ ಇರ್ತದೆ. ನಾವು ಊರಲ್ಲಿದ್ದರೂ ಪೇಟೆಯಲ್ಲಿದ್ದರೂ ಎಲ್ಲಿದ್ದರೂ ಮನುಷ್ಯನಿಗೆ ಮಾವಿನಕಾಯಿ ಮತ್ತು ಹಲಸಿನಕಾಯಿಯನ್ನು ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ದುಡ್ಡು ಕೊಟ್ಟಾದರೂ ನಾವು ತಗೊಳ್ತೇವೆ ಅದನ್ನು. ನಾನು ಇದಿಷ್ಟು ಸಿಪ್ಪೆಲ್ಲ ತೆಗೆದಿದ್ದೇನಲ್ಲ, ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಬೇಕು. ತುಂಬ ತೆಂಗಿನ ತುರಿ ಹಾಕಬಾರ್ದು, ಅದು ಡಾಮಿನೇಟ್ ಆಗತ್ತೆ. ಸ್ವಲ್ಪ ಹಾಕ್ಕೊಳ್ಬೇಕು, ಒಂದು ಅರ್ಧ ಕಪ್ಪಷ್ಟು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸ್ವಲ್ಪ ಮತ್ತೆ ನೋಡ್ಕೊಂಡು ಹಾಕ್ಬೋದು. ಇವಾಗ ಸ್ವಲ್ಪ ಹಾಕಿದರೆ ಆಯಿತು. ಅರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ನುಬ್ಬಬೇಕು. ಯಾವುದೋ ಅಡುಗೆಗಾದರೂ ನಾನು ಮಣ್ಣಿನ ಪಾತ್ರೆಯನ್ನೇ ಯೂಸ್ ಮಾಡೋದು. ಬಟ್ ಎಸ್ಪೆಷಲಿ ಈ ನಾವು ತಂಬುಳಿ ಮಾಡ್ತೇವಲ್ಲ, ಅದನ್ನು ನಾವು ಮಣ್ಣಿನ ಪಾತ್ರೆಯಲ್ಲಿ ಹಾಕಿಡಬೇಕು. ಫ್ರಿಜ್ಜಲ್ಲಿ ಇಡಬಾರ್ದು. ಅದು ತುಂಬ ಹೊತ್ತು ಹಾಳಾಗದಿರ್ಬೇಕು, ಯಾಕಂದರೆ ನಾವು ಕುದಿಸೋದಿಲ್ಲ ಅಲ್ವ ಇದನ್ನು. ಸೊ ಇದು ಹಾಳಾಗದಿರಬೇಕು. ಹೊರಗಡೆ ಹಾಗಿಟ್ಟರೆ ಹಾಳಾಗೋದು ಬೇಗ. ಸೊ ಈ ಮಣ್ಣಿನ ಪಾತ್ರೆಯಲ್ಲಿ ಇಟ್ಟರೆ ಅದು ತುಂಬ ಹೊತ್ತು ಅದೇ ಟೆಂಪರೇಚರಲ್ಲಿ ಮೇಂಟೈನ್ ಆಗುವ ಕಾರಣ ಹಾಳಾಗುವ ಚಾನ್ಸಸ್ ಕಡಿಮೆ. ತುಂಬ ಹೊತ್ತು ಅದೇ ಟೇಸ್ಟಲ್ಲಿ ಉಳಿತದೆ. ಈಗ ನಾನು ಇದಕ್ಕೆ ಮಜ್ಜಿಗೆ ಹಾಕಿದ್ದೇನೆ. ನಾವೇನು ಅರ್ದಿದ್ದೇವಲ್ಲ, ಅದಕ್ಕೆ ಮಜ್ಜಿಗೆ ಹಾಕಿದ್ದಷ್ಟೇ. ಮಜ್ಜಿಗೆ ಸಿಹಿ ಇದ್ದರೆ ಜಾಸ್ತಿ ಹಾಕ್ಬೋದು. ಈಗ ನೋಡಿ, ತಂಬುಳಿ ಮಂದ ಇದೆ. ಇಷ್ಟು ಮಂದ ಇದ್ದರೆ ಅದಷ್ಟು ಟೇಸ್ಟ್ ಆಗೋದಿಲ್ಲ. ನಾನೀಗ ಎಷ್ಟು ಹಾಕಿದ್ದೇನೆ ಅದರ ಅಷ್ಟೇ ನೀರು ಹಾಕ್ತಾ ಇದ್ದೇನೆ. ಅದು ನೀರಾಗಬೇಕು. ಕುಡಿಲಿಕ್ಕೆ ಕೂಡ ಒಳ್ಳೆಯದಾಗ್ತದೆ ತಂಬುಳಿ. ಬೇಸಿಗೆಗೆ ಬೆಸ್ಟ್ ರೆಸಿಪಿ ಅಂದರೆ ತಂಬುಳಿ. ಹಗಲಾದರೂ ಇರುಳಾದರೂ ಖುಷಿಯಾಗೋದು ತಂಬುಳಿ ಊಟ ಮಾಡಲಿಕ್ಕೆ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತ ಇದ್ದರೆ ಗಾಂಧಾರಿ ಮೆಣಸು ಹಾಕಬೇಕು, ಒಳ್ಳೆಯದಾಗ್ತದೆ. ನನಗೆ ಅಷ್ಟು ಇಷ್ಟ ಇಲ್ಲ. ಕೆಲವರಿಗೆ ಗಾಂಧಾರಿ ಮೆಣಸು ಹಾಕಿದರೆ ತುಂಬ ಇಷ್ಟ ತಂಬುಳಿ. ನನಗೆ ಹೀಗೆ ಕುಡಿಲಿಕ್ಕೆ, ಹೀಗೆ ತಿನ್ನಲಿಕ್ಕೆ ಇಷ್ಟ ಊಟಕ್ಕೆ. ನೋಡಿ, ಇದೀಗ ಎಷ್ಟು ನೀರಾಯಿತು ನೋಡಿ. ಇನ್ನೂ ಸಹ ನೀರು ಮಾಡ್ಬೋದು, ಒಳ್ಳೆಯದಾಗ್ತದೆ. ಹುಳಿ ಮಜ್ಜಿಗೆ ಆದರೆ ತುಂಬ ಹಾಕಬೇಡಿ, ಒಳ್ಳೆಯದಾಗೋದಿಲ್ಲ. ಅದು ಹುಳಿ ಹುಳಿ ಆಗ್ತದೆ. ಆಲ್ಮೋಸ್ಟ್ ಡಬ್ಬಲ್ ಆಗುವಷ್ಟು ನೀರು ಹಾಕಿದ್ದೇನೆ ನಾನು ಇವಾಗ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಬೇಕು. ಮತ್ತೆ ತಂಬುಳಿ ರೆಡಿ ಆಯಿತು ನೋಡಿ ಊಟಕ್ಕೆ. ಸೊ ನಾನಿಲ್ಲಿ ತಂಬುಳಿ ಮಾಡ್ತಾಯಿದ್ರೆ ಕೆಲವರಿಗೆ ಈ ಪಾತ್ರೆ ಮೇಲೆ ಕಣ್ಣು ಹೋಗಿರ್ಬೋದು.
ನೋಡಿ ಎಷ್ಟು ಕ್ಯೂಟ್ ಆಗಿದೆ ಈ ಪಾತ್ರೆ. ಈ ಸೌಟು ತೆಗೆದು ನಾನಿದು ಮುಚ್ಚಿಟ್ರೆ ಒಳ್ಳೆ ಕ್ಯೂಟ್ ಆಗಿರ್ತದೆ, ಹಾಗೆ ಫುಡ್ ಕೂಡ ಸೇಫ್ ಆಗಿರ್ತದೆ. ಇದು ನಾನು ತಗೊಂಡಿರೋದು ಅರ್ಥನ್ ಬ್ರೌನ್ಸಿಂದ. ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಅವ್ರದ್ದು. ಮಣ್ಣಿನ ಪಾತ್ರೆ ಬೇರೆ ಬೇರೆ ಥರದ್ದಿರ್ತದೆ. ನನಗಿದು ನೋಡಿಯೇ ಇಷ್ಟ ಆಯ್ತು, ಅದಕ್ಕೆ ನಾನು ತಗೊಂಡದ್ದು. ಇದು ಆ್ಯಕ್ಚುಲಿ ಅವರು ಪ್ರಿಫರ್ ಮಾಡೋದು ಮೊಸರು ಮಾಡಲಿಕ್ಕೆ. ಸ್ವಲ್ಪ ಟೈಮ್ ಮಾಡಿದೆ, ಮತ್ತು ನನಗೆ ತಂಬುಳಿ ಮಾಡೋದು ಒಂದು ಒಳ್ಳೆ ಐಡಿಯಾ ಅನ್ನಿಸ್ತು ಇದರಲ್ಲಿ. ನೀವು ಕೂಡ ಇದು ಬೇಕಿದ್ರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೇನೆ ಅವರದ್ದು, ಅವ್ರಿಗೆ ಕನೆಕ್ಟ್ ಹಾಕ್ಕೊಳ್ಳಿ, ಅವ್ರು ನಿಮಗೆ ಡೆಲಿವರಿ ಮಾಡ್ತಾರೆ. ತುಂಬ ಒಳ್ಳೆ ಪ್ರಾಡಕ್ಟ್, ತುಂಬ ಟೈಮಿಂದ ಯೂಸ್ ಮಾಡ್ತಾ ಇದ್ದೇವೆ ನಾವು ಇದನ್ನು. ಏನು ಗೊತ್ತಾ, ನಾನು ಮೊದಲು ಚಟ್ನಿ ಪುಡಿ ತಿಂತಿದ್ದೆ, ಇಲ್ಲ ಅಂತ ಅಲ್ಲ, ಬಟ್ ನಂಗೆ ಒಂದೇ ಚಟ್ನಿ ಪುಡಿ ಗೊತ್ತಿತ್ತಷ್ಟೇ. ಈ ಬೆಂಗಳೂರು ಬಂದ ಮೇಲೆ ನನಗೆ ಈ ಗನ್ ಪೌಡರ್, ಶೇಂಗಾ ಚಟ್ನಿ ಪುಡಿ ಎಲ್ಲ ಪರಿಚಯ ಆಯಿತು. ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ ಅನಿಸ್ತು. ತುಪ್ಪ ಹಾಕಿ ತಿಂದರೆ ಉಂಟಲ್ಲ ಸ್ವರ್ಗ. ಮತ್ತು ಈ ಶೇಂಗಾ ಚಟ್ನಿ ಪುಡಿ ಚಪಾತಿ, ರೊಟ್ಟಿಗೆ ಎಲ್ಲ ಸೂಪರ್ ಆಗ್ತದೆ. ಕರಿ ಲೀವ್ಸ್ ಚಟ್ನಿ ಪುಡಿನೂ ಹಾಗೆ. ಈ ಪುಡಿ ಊಟನೇ ಮಾಡ್ತಿರ್ಲಿಲ್ಲ ನಾನು ಈ ಥರ. ಇವಾಗ ನೋಡಿ ಪುಡಿ ಫುಲ್ ಮೀಲ್ಸ್ಗೆ ನನಗೆ ಪುಡಿ ಬೇಕು, ಅಷ್ಟು ಸೂಪರ್ ಆಗುತ್ತೆ. ನಿಮ್ಗೆ ಕೂಡ ಬೇಕು ಆದರೆ ನಮಗೆ ವಾಟ್ಸಪ್ ಮಾಡಿ, ನಂಬರ್ ಹಾಕಿರ್ತೇನೆ ಕೆಳಗಡೆ ಸ್ಕ್ರೀನಲ್ಲಿ. ತಂಬುಳಿ ಅಂತೂ ರೆಡಿ ಆಗಿದೆ, ಅನ್ನನೂ ರೆಡಿ ಇದೆ. ಒಂದು ತಂಬುಳಿ ಊಟ ಮಾಡಬೇಕೀಗ. ಹೇಗಾಗಿದೆ ಅಂತ ನೋಡೋ ತಂಬುಳಿ. ತಂಬುಳಿಗೆ ಅದರಲ್ಲಿ ಸ್ನಾನ ಮಾಡುವಷ್ಟು ಹಾಕಬೇಕು, ಆವಾಗ ಟೇಸ್ಟ್. ಕುಚ್ಚಿಲಕ್ಕಿ ಅನ್ನೋಕ್ಕೂ ಕೂಡ ಈ ತಂಬುಳಿ ಒಳ್ಳೆ ಆಗ್ತದೆ. ನನಗೆ ತಂಬುಳಿ ಕುಡಿಲಿಕ್ಕೆ ಸಹ ಇಷ್ಟ, ಸ್ವಲ್ಪ ಕುಡಿಲಿಕ್ಕೂ ತಗೊಳ್ತೇನೆ. ನನ್ನ ಅತ್ತೆ ಹೇಳೋದು ತಂಬುಳಿ ಅರಿಯುವ ಕಲರ್ ಅಥವಾ ಕಡೆ ಕಲರ್ ಮಾಡಬೇಕು, ಆವಾಗ ಟೇಸ್ಟ್ ಜಾಸ್ತಿ ಅಂತ. ಚೆನ್ನಾಗಿದೆ ತಂಬುಳಿ, ಸ್ಯಾಟಿಸ್ಫೈಡ್. ಒಳ್ಳೆ ಊಟ ಆಯ್ತು ರಾತ್ರಿಗೆ. ಏನು ಬೇಡ ನೋಡಿ, ಒಂದು ಮಾವಿನಕಾಯಿ, ಸ್ವಲ್ಪ ತೆಂಗಿನಕಾಯಿ. ಮಾವಿನಕಾಯಿಯ ಒಂದು ಹೆಸರು ಕೇಳಬೇಕಾದ್ರೆ ಬಾಯಲ್ಲಿ ನೀರು ಬರ್ತದೆ. ಸೊ ತಿನ್ನುವಾಗ ಇನ್ನೂ ಬರ್ತಾ ಇದೆ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡಿದ್ದೇನೆ. ನೀವು ಕೂಡ ಟ್ರೈ ಮಾಡಿ, ಹೇಗಾಗ್ತದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಯಾವ ಥರ ಮಾಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು. ಬೈ ಬೈ. ಟೇಕ್ ಕೇರ್.